ಶಾಖದಿಂದ ಘನ ವಸ್ತುಗಳು ಹಿಗ್ಗುತ್ತವೆ. ಘನ, ದ್ರವ ಮತ್ತು ಅನಿಲ ವಸ್ತುಗಳಿಗೆ ಉಷ್ಣವನ್ನು ಕೊಟ್ಟಾಗ ಅವುಗಳ ಗಾತ್ರದಲ್ಲಿ ಆಗುವ ಬದಲಾವಣೆಗಳೇನು? ಕೆಲವು ಚಟುವಟಿಕೆಗಳ ಮೂಲಕ ತಿಳಿದುಕೊಳ್ಳೋಣ. ಈ ಆಕಾರದಲ್ಲಿ ಕತ್ತರಿಸಿದ ಮರದ ಹಲಿಗೆಗೆ ಮತ್ತೊಂದು ಅರ್ಧ ಅಡಿ ಉದ್ದ ಮತ್ತು ಅರ್ಧ ಅಡಿ ಅಗಲವಿರುವ ಮರದ ಹಲಿಗೆಯನ್ನು ಮೊಳೆ ಮತ್ತು ಪಟ್ಟಿಯ ಸಹಾಯದಿಂದ ಜೋಡಿಸಬೇಕು. ನಂತರ ಅರ್ಧ ಅಡಿ ಉದ್ದ ಇರುವ 4 ಕಾಲುಗಳನ್ನು ಜೋಡಿಸಬೇಕು. ಎಡಬದಿಯ 2 ಮೂಲೆಗಳಿಗೆ ಅರ್ಧ ಇಂಚು ಮೇಲೆ ಇರುವಂತೆ ಒಂದೊಂದು ಮೊಳೆಯನ್ನು ಹೊಡೆಯಬೇಕು. ಬಲಭಾಗದಲ್ಲಿ ಒಂದು ರಾಟೆಯನ್ನು ಈ ರೀತಿ ಮೊಳೆಯ ಸಹಾಯದಿಂದ ಭದ್ರಪಡಿಸಿ. ರಾಟೆಯು ಮುಕ್ತವಾಗಿ ಚಲಿಸುವಂತಿರಲಿ. 1.5 ಅಡಿ ಉದ್ದದ ತಾಮ್ರದ ತಂತಿಯ ಒಂದು ತುದಿಗೆ ರಬ್ಬರ್ ಬ್ಯಾಂಡ್ ಅನ್ನು ಕಟ್ಟಬೇಕು. ತಾಮ್ರದ ತಂತಿಯ ಇನ್ನೊಂದು ತುದಿಯನ್ನು ಭದ್ರಪಡಿಸಿರುವ ಒಂದು ಮೊಳೆಗೆ ಕಟ್ಟಿರಿ. ತಾಮ್ರದ ತಂತಿಯನ್ನು ರಾಟೆಯ ಮೂಲಕ ಹಾಯಿಸಿ ರಬ್ಬರ್ ಕಟ್ಟಿರುವ ತುದಿಯನ್ನು ಮತ್ತೊಂದು ಮೊಳೆಗೆ ಕಟ್ಟಬೇಕು. ಅರ್ಧ ಅಡಿ ಉದ್ದದ ಒಂದು ಸೈಕಲ್ ಸ್ಪೋಕ್ ಅನ್ನು ತೆಗೆದುಕೊಂಡು ಅದರ ಒಂದು ತುದಿಯನ್ನು ಯು ಆಕಾರದಲ್ಲಿ ಕಟಿಂಗ್ ಪ್ಲೇಯರ್ನ ಸಹಾಯದಿಂದ ಭಾಗಿಸಿಕೊಳ್ಳಿ. ಈ ಸೈಕಲ್ ಸ್ಪೋಕ್ ಅನ್ನು ಫೆವಿಕ್ವಿಕ್ ಸಹಾಯದಿಂದ ರಾಟೆಯ ಮೇಲ್ಭಾಗದಲ್ಲಿ ಅಂಟಿಸಬೇಕು. ಗ್ರಾಫ್ ಶೀಟ್ ಅನ್ನು ಈ ರೀತಿಯಾಗಿ ಫೆವಿಕಾಲ್ನ ಸಹಾಯದಿಂದ ಅಂಟಿಸಿರಿ. ಒಂದು ಉದ್ದನೆಯ ಸ್ಟ್ರಾವನ್ನು ತೆಗೆದುಕೊಂಡು ಗುಂಪಿನ ಸಹಾಯದಿಂದ ಸ್ಟ್ರಾದ ಒಂದು ತುದಿಯಲ್ಲಿ ಒಂದು ರಂಧ್ರವನ್ನು ಮಾಡಿ 5 ಮಿಲಿಮೀಟರ್ ಗಾತ್ರಕ್ಕೆ ಒಂದು ಚಿಕ್ಕ ಸ್ಟ್ರಾವನ್ನು ಕತ್ತರಿಸಿಕೊಂಡು ಸೈಕಲ್ ಸ್ಪೋಕ್ಸ್ಗೆ ಹೊಂದಿಕೊಂಡಂತೆ ಗುಂಪಿನ್ ಜೋಡಿಸಿರುವ ಸ್ಟ್ರಾವನ್ನು ಸುತ್ತಿಗೆಯ ಸಹಾಯದಿಂದ ಭದ್ರಪಡಿಸಿ. ಬಾಗಿದ ಸೈಕಲ್ ಸ್ಪೋಕ್ಸ್ನ ಒಂದು ತುದಿಯನ್ನು ಭದ್ರಪಡಿಸಿದ ಸ್ಟ್ರಾದ ಬಾಯಿಯ ಮುಂದೆ ಸ್ವಲ್ಪ ತೂರಿಸಿ. ಸ್ಟ್ರಾವನ್ನು ನೇರವಾಗಿಟ್ಟುಕೊಳ್ಳಿ. ಅಂಟಿಸಿರುವ ಗ್ರಾಫ್ ಶೀಟ್ನ ಮೇಲೆ ಕಾಂಪಾಸ್ ಮತ್ತು ಪೆನ್ಸಿಲ್ನ ಸಹಾಯದಿಂದ ಸ್ಟ್ರಾದ ತುದಿ ಹಾದು ಹೋಗುವಂತೆ ಒಂದು ಕಂಸವನ್ನು ರಚಿಸಿಕೊಳ್ಳಿ. ಹೀಗೆ ಸಿದ್ಧಪಡಿಸಿದ ಮೇಲೆ ಮೇಣದ ಬತ್ತಿಯನ್ನು ಹಚ್ಚಿ ತಾಮ್ರದ ತಂತಿಯನ್ನು ಕಾಯಿಸಿರಿ. ಸ್ಟ್ರಾದ ಚಲನೆಯನ್ನು ಗಮನಿಸಿ. ಶಾಖದಿಂದ ದ್ರವ ವಸ್ತುಗಳು ಹಿಗ್ಗುತ್ತವೆ. ಒಂದು ಚಪ್ಪಟೆ ತಳದ ಫ್ಲಾಸ್ಕ್ ಅನ್ನು ತೆಗೆದುಕೊಂಡು ಬಣ್ಣದ ನೀರನ್ನು ತುಂಬಬೇಕು. ನಂತರ ಒಂದು ರಂಧ್ರವಿರುವ ರಬ್ಬರ್ ಕಾರ್ಕ್ಗೆ ಒಂದು ಲೋಮನಾಳವನ್ನು ತೂರಿಸಿರಿ. ಲೋಮನಾಳವು ಬಣ್ಣದ ನೀರಿನಲ್ಲಿ ಮುಳುಗಿರುವಂತೆ ರಬ್ಬರ್ ಕಾರ್ಕ್ ಅನ್ನು ಫ್ಲಾಸ್ಕ್ಗೆ ಭದ್ರಪಡಿಸಿ. ಹೀಗೆ ನಿಮ್ಮ 2 ಕೈಗಳಿಂದ ಚಪ್ಪಟೆ ತಳದ ಫ್ಲಾಸ್ಕ್ ಅನ್ನು ಭದ್ರವಾಗಿ ಹಿಡಿದುಕೊಳ್ಳಿ. ಲೋಮನಾಳದಲ್ಲಿ ಬಣ್ಣದ ನೀರು ನಿಧಾನವಾಗಿ ಮೇಲೇರುತ್ತಿರುವುದನ್ನು ಕಾಣಬಹುದು. ನೀರು ಏಕೆ ಹೀಗೆ ಮೇಲೇರಿತು? ನಮ್ಮ ದೇಹದ ಉಷ್ಣತೆಗೆ ನೀರು ಹಿಗ್ಗಿ ನಾಳದಲ್ಲಿ ಮೇಲೆ ಬಂತು. ಹೀಗೆ ದ್ರವ ವಸ್ತುಗಳು ಉಷ್ಣದಿಂದ ಹಿಗ್ಗುತ್ತವೆ ಎಂಬುದನ್ನು ಒಂದು ಸರಳ ಪ್ರಯೋಗದ ಮೂಲಕ ತಿಳಿಯಬಹುದಾಗಿದೆ. ಶಾಖದಿಂದ ಅನಿಲ ವಸ್ತುಗಳು ಹಿಗ್ಗುತ್ತವೆ. ಒಂದು ಖಾಲಿ ಇರುವ ಗಾಜಿನ ಬಾಟಲ್ ಅನ್ನು ತೆಗೆದುಕೊಳ್ಳಿ. ಈ ಬಾಟಲ್ ನಿಜವಾಗಿಯೂ ಖಾಲಿ ಇದೆಯೇ? ಇಲ್ಲ, ಇದರಲ್ಲಿ ಗಾಳಿ ತುಂಬಿದೆ. ಇದರ ಬಾಯಿಗೆ ಬಲೂನ್ ಒಂದನ್ನು ಕಟ್ಟಿರಿ. ನಂತರ ಆ ಬಾಟಲ್ ಅನ್ನು ಬಿಸಿ ನೀರು ತುಂಬಿರುವ ಒಂದು ಗಾಜಿನ ಪಾತ್ರೆಯಲ್ಲಿಡಿ. ಬಲೂನ್ ನಿಧಾನವಾಗಿ ಊದಿಕೊಳ್ಳುವುದನ್ನು ಗಮನಿಸುವಿರಿ. ಬಲೂನ್ ಊದಿಕೊಳ್ಳಲು ಕಾರಣವೇನು?
ಉಷ್ಣ ಹೆಚ್ಚಾದಂತೆ ಬಾಟಲ್ ಒಳಗಿನ ಗಾಳಿಯು ಹಿಗ್ಗುತ್ತದೆ. ಈ ಗಾಳಿಯು ಬಲೂನ್ ಒಳಗೆ ನುಗ್ಗುವುದರಿಂದ ಊದಿಕೊಳ್ಳುತ್ತದೆ. ನಂತರ ಬಾಟಲನ್ನು ಬಿಸಿ ನೀರಿನಿಂದ ಹೊರಗೆ ತೆಗೆದು ಸ್ವಲ್ಪ ಕಾಲ ತಣ್ಣಗಾಗಲು ಬಿಡಿ. ಬಾಟಲ್ ಒಳಗಿನ ಗಾಳಿ ತಣ್ಣಗಾದಂತೆ ಬಲೂನ್ ತನ್ನ ಮೊದಲ ಸ್ಥಿತಿಗೆ ಬರುವುದು. ಈ ಬಗ್ಗೆ ನೀವು ತೆಗೆದುಕೊಳ್ಳುವ ತೀರ್ಮಾನ ಏನು?